ಹಲೋ, ನಾನಿಲ್ಲಿ ಹೊಸ ಆಫೀಸರನ್ನು ಪಿಕ್ ಮಾಡಲಿಕ್ಕೆ ಬಂದಿದ್ದೇನೆ. ಹೌದು. ಸೋಮಯ್ಯ? ಹಾಂ, ನಾನು ರಾಜೇಂದ್ರ ಗೌಡ, ಇನ್ಸ್ಪೆಕ್ಟರ್. ಸರ್, ನಾನು ಸೋಮಯ್ಯ ಅಂತ, ಸೀನಿಯರ್ ಗ್ರೇಡ್ ಕಾನ್ಸ್ಟೇಬಲ್ ಸರ್. ಸರಿ. ಸಾರಿ ಸರ್, ನಾನು ಫೋನಲ್ಲಿ ಸ್ವಲ್ಪ ಮಾತಾಡ್ತಾ ಇದ್ದೆ. ನಿಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ. ಬ್ಯಾಗ್ ಕೊಡಿ ಸರ್. ಪರವಾಗಿಲ್ಲ, ಕೊಡಿ ಕೊಡಿ ಸರ್. ಇಲ್ಲ ಪರವಾಗಿಲ್ಲ ಸರ್. ನೀವು ತುಂಬ ಲಕ್ಕಿ ಸರ್. ಒಂದೇ ಒಂದು ಪೆಟ್ಟಿ ಕೇಸ್ ಇಲ್ಲದ ಸ್ಟೇಷನ್ಗೆ ನೀವು ಟ್ರಾನ್ಸ್ಫರ್ ಆಗಿ ಬಂದಿದ್ದಾಗೇನೆ ಇಷ್ಟು ದೊಡ್ಡ ಕೇಸ್ ಬಂದಿದೆ ಸರ್. ಮೇಲಿಂದ ತುಂಬ ಪ್ರೆಷರ್ ಇದೆ ಸರ್. ನನಗೂ ಸ್ವಲ್ಪ ಪ್ರೆಷರ್ ಇದೆ. ಇಲ್ಲೆಲ್ಲಾದ್ರೂ ರೆಸ್ಟ್ ರೂಮ್ ಇದೆಯಾ ಸರ್? ಬೇಡ ಸರ್. ಏಕೆ? ಬೇಡ ಸರ್, ಮುಂದೆ ನಿಲ್ಸೋಣ. ಪಬ್ಲಿಕ್ ಟಾಯ್ಲೆಟ್ ಅವಸ್ಥೆ ನಿಮ್ಗೆ ಗೊತ್ತಲ್ವಾ ಸರ್? ಅದಕ್ಕೆ ರಿಸ್ಕ್ ಬೇಡ ಅಂತ ಅಂದೆ. ಬೇರೆ ಎಲ್ಲಾದ್ರೂ ವರಿ ಸರ್, ಅದಕ್ಕೆ ಬೇರೆಲ್ಲಾದ್ರೂ ನಾನು ಅರೇಂಜ್ಮೆಂಟ್ ಮಾಡ್ತೇನೆ ಸರ್. ಅಲ್ಲೆಲ್ಲ ನಿಮ್ಮನ್ನು ಕಾಯ್ತಾ ಇದ್ದಾರೆ ಸರ್. ಬನ್ನಿ ಸರ್. ಅಲ್ಲ, ಮುಗಿಸ್ಕೊಂಡು ನಾನು ವ್ಯವಸ್ಥೆ ಮಾಡ್ತೇನೆ ಸರ್, ನೀವು ಬನ್ನಿ ಸರ್. ಸರಿ, ಗಾಡಿ ಎಲ್ಲಿದೆ? ಇದೆ ಸರ್ ಗಾಡಿ. ಇದಾ? ಹೌದು ಸರ್. ಈ ಗಾಡಿಯಲ್ಲಿ ಹೋಗೋದಾ? ನೀವು ಕೂತ್ಕೊಳ್ಳಿ ಸರ್, ನಮ್ಗೆ ಸಹ ಪ್ರೆಷರ್ ಇದೆ. ಬೇಗ ಬನ್ನಿ ಸರ್, ಹೋಗುವ. ಅಲ್ಲ ಸೋಮಯ್ಯ, ಈ ಗಾಡಿನಲ್ಲಿ ಹೇಗೆ ಹೋಗೋದು? ಮುಂದೆ ದಾರಿಯಲ್ಲಿ ನೋಡೋಣ, ಬನ್ನಿ ಸರ್. ಸರ್, ಇಲ್ಲೇ ಸರ್. ಸರ್, ಐ ಆಮ್ ರಾಜೇಂದ್ರ ಗೌಡ ಫ್ರಮ್ ಹಾಸನ್ ರಿಪೋರ್ಟಿಂಗ್ ಸರ್. ಓ, ನೀವೇ ಏನ್ರಿ ರಾಜೇಂದ್ರ? ಹಾಂ ಸರ್. ನೋಡಿ, ಇದೊಂದು ಹೈ ಪ್ರೊಫೈಲ್ ಕೇಸ್. ಒಂದು ನಿಮಿಷ ಇರ್ರಿ, ಒಂದು ನಿಮಿಷ. ಎಲ್ರಿ ಅವರು? ಸರ್, ಬಸ್ ಸ್ಟ್ಯಾಂಡಲ್ಲೇ ಕೇಳಿದ್ರು ಸರ್. ನೀವು ಬೇಗ ಬರಬೇಕು ಅಂದಿದ್ದಕ್ಕೆ ಅಲ್ಲೂ ಬಿಡದೆ ದಾರಿಲೂ ಎಲ್ಲೂ ನಿಲ್ಸದೆ ಕರ್ಕೊಂಡು ಬಂದ್ಬಿಟ್ಟೆ ಸರ್. ಅದೇ ನಾನು ಹೇಳ್ತಿರೋದು, ಅದೇ ವಿಷಯ. ಆಮೇಲೆ ಏನು ಗೊತ್ತಾ, ಅವ್ರು ನನ್ನ ಹತ್ರ ಹೇಳೋದು ನೀವಲ್ಲ, ಅವರು. ಸರ್, ಡ್ರೈವರ್ ಎಲ್ಲಿ? ಸರಿ, ಸ್ಟೇಷನಿಗೆ ಗಾಡಿಯನ್ನು ಸಿಕ್ಕಿರೋದೇ ದೊಡ್ಡ ವಿಷಯ. ಅಂಥದ್ರಲ್ಲಿ ಡ್ರೈವರ್ ಎಲ್ಲಿಂದ ಕೊಡ್ತಾರೆ ಸರ್? ಕಥೆಗಳು ಹೇಳ್ತಾ ಇದ್ದೀರಾ? ನಿಮ್ಗೆ ಯಾರಿಗೂ ಡ್ರೈವಿಂಗ್ ಬರಲ್ವಾ? ನೀವೇ ಓಡಿಸ್ತೀರೇನೋ ಅನ್ಕೊಂಡ್ವಿ. ಅಲ್ಲಿಂದ ಓದ್ ಇಲ್ಲಿಗೆ ಹಾಕಿದ್ರು, ನೀವೆಲ್ಲ ಸೇರಿ ನಾನು ಡ್ರೈವರ್ ಮಾಡ್ತಾ ಇದ್ದೀರಾ? ಹಾಗಲ್ಲ ಸರ್, ನಾನೇ ಓಡಿಸ್ತೀನಿ ಸರ್. ತುಕಾರಾಮ್, ದೊಡ್ಡದೊಂದು ಬೀಗ ಇದೆಯಾ? ಬೀಗ ಯಾಕೆ ಸರ್? ಸ್ಟೇಷನ್ ಲಾಕ್ ಮಾಡ್ಬಿಡೋಣ, ಎಲ್ಲರೂ ಇಲ್ಲೇ ಇದಾರಲ್ಲ. ಏನ್ ಎಲ್ರೂ ಬೀಗ್ ರೂಟಿಗೆ ಹೋಗ್ತಾ ಇದ್ದೀರಾ? ರೀ, ಇಳಿರಿ ಕೆಳಗೆ, ಇಳಿರಿ. ಇಳಿಯೋ ಕಡು. ಅಯ್ಯೋ, ಏಯ್, ಅಯ್ಯೋ, ಒಂದ್ 3 ಜನ ಬನ್ನಿಪ್ಪ. ಹರೀಶ್, 3 ಜನ ಬನ್ನಿ. ಸುರೇಶ, ನೀವು ಬನ್ನಿ. ಮಾಧವ್, ನೀವು ಒಳಗೋಗಿ. ಸ್ಟಾರ್ಟ್ ಆಗ್ತಿಲ್ಲ ಸರ್. ಗೊತ್ತಿತ್ತು. ಬೇರೆ ಆಪ್ಷನ್? ಸರ್, ಐ ಕ್ಯಾನ್ ಸ್ಮೆಲ್ ಸಮಥಿಂಗ್. ಚಿಕನ್ ಇರಬೇಕು. ರೀ, ನೀವು ಚೆನ್ನಾಗಿ ಮಾಡೋದೊಂದು ಕೆಲಸ, ತಿನ್ನೋದು. ಇಷ್ಟು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಅದನ್ನು ಸರಿಯಾಗಿ ಮಾಡಲ್ವಾ? ಚಿಕನ್ ಅಲ್ಲ ರೀ, ಮಟನ್ನು ಇರ್ಬೋದು ಸರ್. ಯಾಕ್ರಿ ಲೂಸ್ ಥರ ಮಾತಾಡ್ತೀರಾ? ಇಂಥ ಟೈಮಲ್ಲಿ ಯಾರಾದರೂ ನಾನ್ ವೆಜ್ ಮಾಡ್ತಾರಾ? ಬನ್ನಿರಿ ಸುಮ್ಮನೆ. ಜೋಕ್ ಮಾಡಿದೆ ಸರ್. ಜೋಕ್ ಮಾಡೋ ಟೈಮ್ ಆಯಿತು. ಮೊದಲು ಬಂದಿರೋ ಕೆಲಸ ನೋಡಿ. ನಮಸ್ತೆ ಸರ್. ಮೇಡಮ್ ಇದ್ದಾರಾ? ಇದ್ದಾರೆ ಸರ್. ಹಾಂ, ಹರೀಶ್, ಪಿಂಟೋ, ನೀವಿಬ್ಬರು ಇಲ್ಲೇ ಇರಿ. ಓಕೆ ಸರ್.
ಯಾರು? ಅವರೇ ಬೆಳಿಗ್ಗೆಯಿಂದ ಕಾಲ್ ಮಾಡ್ತಾ ಇದ್ದಾರೆ. ಕಟ್ ಮಾಡು, ಆಮೇಲೆ ಮಾಡೋಣ. ತುಕಾರಾಮ್ ಸರ್, ಟೀಮ್ ಫಾರ್ಮೇಷನ್ ಬಗ್ಗೆ ಮಾತಾಡ್ತಿದ್ವಲ್ಲ. ಓಕೆ. ನನ್ನ ಪ್ರಕಾರ ಹಾಂ, ನೀವು, ಪಿಂಟೋ, ಹರೀಶ್, ಹಾಂ 3 ಜನ ಸರ್ವಿಲೆನ್ಸ್ ಟೀಮ್. ಓಕೆ. ಕಿಶೋರ್ ಡಾಕ್ಯುಮೆಂಟ್ಸ್. ಹಾಂ, ಸುರಕ್ಷಾ, ಮಾಧವ್, ರಂಗಪ್ಪ, ಸೋಮಯ್ಯ ಬ್ಯಾಕ್ ಹ್ಯಾಂಡ್ ಟೀಮ್. ಓಕೆ ಸರ್. ಎಲ್ಲರಿಗೂ ಏನೇನು ಕೆಲಸ ಮಾಡಬೇಕು ಅಂತ ಎಕ್ಸ್ಪ್ಲೈನ್ ಮಾಡಿ. ಎಸ್ ಸರ್. ಅರ್ಜೆಂಟಾಗಿ ಆಗಬೇಕು. ಓಕೆ ಸರ್. ನಾನು ರಾಜೇಂದ್ರ ಗೌಡ ಅಂತ, ಮ್ಯಾಂಗ್ಳೂರ್ ಸೌತ್ ಡಿವಿಷನ್ ಪೊಲೀಸ್ ಸ್ಟೇಷನಿಂದ. ಈ ಕೇಸ್ನ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಇಂಥ ಪರಿಸ್ಥಿತಿಲಿ ನಿಮ್ಮನ್ನು ಭೇಟಿ ಮಾಡಿ ಪ್ರಶ್ನೆ ಮಾಡೋದು ಸರಿಯಲ್ಲ. ಐ ಆಮ್ ಸಾರಿ. ನಾನು ನನ್ನ ಹಸ್ಬೆಂಡ್ನ ನೋಡಬೇಕು. ಪ್ರೊಸೀಜರ್ಸ್ ನಡೀತಾ ಇದೆ. ಅದಾಗಿದ್ದ ಕೂಡಲೇ ನಿಮಗೆ ಎಕ್ಸ್ಕ್ಯೂಸ್ ಮೀ ಸರ್. ವರ್ಧನ್ ಬಾಡಿ ಪೋಸ್ಟ್ ಮಾರ್ಟಮ್ ಆಗಿ ಮನೆಗೆ ಕಳಿಸ್ತಾ ಇದ್ದೀನಿ. ನಾನು ಅಲ್ಲಿ ಬರ್ಲಿಕ್ಕಾಗಲ್ಲ. ಅವ್ರ ಬಾಡಿ ಅಂತಿಮ ದರ್ಶನಕ್ಕೆ ಪದುವಾ ಗ್ರೌಂಡ್ಸಲ್ಲಿ ಅರೇಂಜ್ಮೆಂಟ್ ಮಾಡ್ತಾ ಇದ್ದೀನಿ. ಸೊ ನೀವು ಚೆನ್ನಾಗಿ ಹ್ಯಾಂಡಲ್ ಮಾಡಿ. ನಾನು ACP ಸಂತೋಷನ ಅಲ್ಲಿ ಕಳಿಸ್ಕೊಡ್ತಾ ಇದ್ದೀನಿ. ಓಕೆ? ಓಕೆ ಸರ್. ನಿಮ್ಮ ಹಸ್ಬೆಂಡ್ ಬಾಡಿ ಸ್ವಲ್ಪ ಹೊತ್ತಲ್ಲಿ ಇಲ್ಲಿ ಬರುತ್ತೆ. ಇನ್ ದ ಮೀನ್ ಟೈಮ್, ಇಫ್ ಯು ಡೋಂಟ್ ಮೈಂಡ್, ಕೆಲವು ಪ್ರಶ್ನೆಗಳನ್ನ ಕೇಳ್ಬೋದಾ? ಕೇಳಿ. ನಿಮ್ಮ ಹಸ್ಬೆಂಡ್ಗೆ ಯಾರಾದರೂ ಶತ್ರುಗಳಿದ್ರಾ, ಅಥವಾ ಅವರು ಬೇರೆ ಯಾವುದಾದ್ರೂ ಟೆನ್ಷನಲ್ಲಿದ್ರಾ? ಅವ್ರಿಗೆ ಯಾರೂ ಶತ್ರುಗಳಿರಲಿಲ್ಲ. ಅದು ಬಿಟ್ಟು ಯಾವ ಟೆನ್ಷನ್ನೂ ಇರಲಿಲ್ಲ. ಅವ್ರು ಈ ರೀತಿ ರಾತ್ರಿ ಯಾವಾಗಲೂ ಹೊರಗಡೆ ಹೋಗ್ತಾ ಇದ್ರಾ? ಹೌದು. ನಿನ್ನೆ ರಾತ್ರಿ ಅವರು ಹೊರಗಡೆ ಹೋದಾಗ ಅವ್ರ ಜೊತೆ ಯಾರಿದ್ರು? ಯಾರ್ಡ್ನಲ್ಲಿ ಬೇರೆ ಯಾರನ್ನಾದರೂ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ನಿಮ್ಮ ಹತ್ರ ಹೇಳಿದ್ರಾ? ಎಷ್ಟೊತ್ತಿಗೆ ಹೊರಟ್ರು? ಎಲ್ಲ ವಿಷಯನೂ ಹೇಳಿ. ಯಾಕೆಂದರೆ ಪ್ರತಿಯೊಂದು ವಿಚಾರನೂ ಇಂಪಾರ್ಟೆಂಟ್ ಕ್ಲೂ ಆಗ್ಬೋದು. ಎಕ್ಸಾಕ್ಟ್ ಟೈಮ್ ನನಗೆ ಗೊತ್ತಿಲ್ಲ, ಆದರೆ ಇನ್ ಬಿಟ್ವೀನ್ 9 to 10 ಅವ್ರು ಇಲ್ಲಿಂದ ಊಟ ಮಾಡ್ಕೊಂಡು ಹೊರಟ್ರು. ಬೇರೆ ಏನು ವಿಷಯನೂ ನನಗೆ ಗೊತ್ತಿಲ್ಲ. ಅವ್ರು ನನಗೇನು ಹೇಳಲೂ ಇಲ್ಲ. ಇನ್ಫ್ಯಾಕ್ಟ್ ನಾನು ಅವ್ರ ಬಿಸ್ನೆಸ್ ವಿಚಾರಕ್ಕೆ ತಲೆ ಕೂಡ ಹಾಕಲ್ಲ. ಯಾವಾಗಲೂ ಅವ್ರ ಜೊತೆ ಇರ್ತಾ ಇದ್ದಿದ್ದು ಶರತ್, ಗಣ, ಇವರಿಬ್ಬರೇ. ಶರತ್, ಗಣ. ಅವ್ರ ಜೊತೆನೇ ಇದ್ದು ಈ ಥರ ಆಗಿದೆ ಅಂದರೆ ಐ ಕಾಂಟ್ ಬಿಲೀವ್ ಇಟ್. ಅವರು ಮೊಬೈಲ್ ಬಿಟ್ಟು ಹೋಗಿದ್ದಾರಾ? ಅದು ಯಾವಾಗಲೂ ಅವ್ರ ಜೊತೆನೇ ಇರ್ತಿತ್ತು. ಹಾಂ ಸರ್, ಶರತ್ ಗಣ ಬಂದಿದ್ದಾರೆ. ಅವರಿಬ್ಬರನ್ನ ಕ್ವಶನ್ ಮಾಡಬೇಕಾ? ಬೇಡ ಬೇಡ, ನಾನೇ ಬರ್ತೀನಿ. ಎಕ್ಸ್ಕ್ಯೂಸ್ ಮೀ. ವರ್ಧನ್ನ ಇವರು ತೆಗೆದಂತ ನನಗೆ ಡೌಟ್. ಸರ್ ಬಂದರು. ಎಲ್ಲಿದ್ದಾರೆ? ಅವರೇ ಶರತ್ ಮತ್ತು ಗಣ. ವರ್ಧನ್ ರೈಟ್ ಹ್ಯಾಂಡ್ಸ್. ಅವರ ಎಲ್ಲ ಇಲ್ಲೀಗಲ್ ದಂಧೆ ಇವರಿಬ್ಬರೇ ನೋಡ್ಕೊಂಡು. ತುಂಬ ಡೇಂಜರಸ್ ಸರ್. ಇನ್ನೂ ಬಾಡಿ ಬರಲಿಲ್ಲ. ಎಕ್ಸ್ಕ್ಯೂಸ್ ಮೀ. ಇಲ್ಲಿ ಕಾಯ್ತಾ ಇದ್ದೀವಿ ನಾವು. ಹಲೋ, ನಿಮ್ಮನ್ನೇ ಮಾತಾಡಬೇಕಿತ್ತು.
ನಿಮ್ಮ ಪೊಲೀಸ್ ಕ್ವಿಝಲ್ಲಿ ಆಮೇಲೆ ಇಟ್ಕೊಳ್ಳಿ. ಹೆಣ ಬರೋ ಹೊತ್ತಾಯಿತು, ನಮ್ಗೆ ಬೇರೆ ಕೆಲಸ ಇದೆ. ಇಬ್ರು ಬಾಡಿ ಗಾರ್ಡ್ಸ್ ಇದ್ರು, ಪಾಪ ನಿಮ್ಮಣ್ಣ ಡೆಡ್ ಬಾಡಿ ಆಗೋದ್ರಲ್ಲ ಅಂತ ಮೇಡಮ್ ಹೇಳ್ತಾ ಇದ್ರು. ಇಲ್ಲೇ ಉತ್ತರ ಕೊಟ್ಟರೆ ಟೈಮ್ ಸೇವ್ ಆಗುತ್ತೆ. ನೀವು ಪೊಲೀಸ್ ಸ್ಟೇಷನ್ಗೆ ಯಾವಾಗ ಬಂದದ್ದು? ಯಾರ ಹತ್ರ ಮಾತಾಡ್ತೀರಂತ ಗೊತ್ತಾ ನಿಮಗೆ? ಯಾರ್ದು ಮರ್ಡರ್ ಆದದ್ದು ಅಂತ ಗೊತ್ತಾ ನಿಮಗೆ? ಮೊದಲು ಕೊಲೆ ಮಾಡಿದಾರನ್ನು ಹಿಡೀರಿ ಸರ್, ಆಮೇಲೆ ಬಂದು ತೋರಿಸಿ ಪೊಲೀಸ್ ಶೋಕಿ. ಏಯ್ ಹೇಳಿ ರಚ್ಚಾಗಲ್ಲ ನಮಗೆ, ಹೋಗ್ರಿ ಸುಮ್ಮನೆ. ಅಗದು ಜಗದು ಬಚ್ಚಲು ಮಾಡ್ಕೊಂಡಿರೋ ದರಿದ್ರ ಬಾಯಲ್ಲಿರೋದು ನುಗ್ದು ನಿಜ ಬಗಳು. ಸರ್, ನಿನ್ನೆ ರಾತ್ರಿ ನಾವು ಅಣ್ಣನ ಜೊತೆ ಇದ್ದದಂತೂ ಸತ್ಯ ಸರ್. ಆದರೆ ಅಣ್ಣನಿಗೇನೋ ಕೆಲಸ ಬಂತು ಅಂತ ನಮ್ಮನ್ನಲ್ಲಿಂದ ಕಳಿಸ್ಬಿಟ್ರು. ಅದಾದಮೇಲೆ ನಾವು ಅಲ್ಲಿಂದ ಬಂದ್ವಿ ಸರ್. ಅಣ್ಣ ಒಬ್ಬರೇ ಇದ್ದರು ಸರ್ ಅಲ್ಲಿ. ಓಹ್, ಮಾತಾಡೋದಕ್ಕೆ ಬರುತ್ತೆ. ಸ್ಟೇಷನ್ಗೆ ಕರೆದಾಗ ಬರಬೇಕು, ಗೊತ್ತಾಯ್ತಾ? ಹ್ಞೂ